ನಮಸ್ಕಾರ. ಜನನವಾಗಿ 10 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? ಹುಟ್ಟಿ 10ರಿಂದ 20 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? ಹುಟ್ಟಿ 20ರಿಂದ 40 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? 40ರಿಂದ 60 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? 80ರಿಂದ 80 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? 80ರಿಂದ 100 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? 100ರಿಂದ 120 ವರ್ಷದೊಳಗಡೆ ಸಾಯುವ ರಾಶಿ ನಕ್ಷತ್ರದವರು ಯಾರು? ಈಗ ಮನುಷ್ಯ ಭೂಮಿ ಮೇಲೆ ಹುಟ್ತೀವಿ. ಯಾವಾಗ ಸಾಯ್ತೀವಿ? ನಮ್ಮ ಆಯುಷ್ಯ ಎಷ್ಟಿರುತ್ತೆ? ದೀರ್ಘಾಯುಷ್ಯಿರುತ್ತೋ ಅಲ್ಪಾಯುಷ್ಯಿರುತ್ತೋ ಯಾವಾಗ ನಾವು ಸಾಯ್ತೀವಿ ಅನ್ನೋದು ಯಾವ್ಯಾವ ರಾಶಿ ನಕ್ಷತ್ರದವರು ಹುಟ್ಟಿ ಜನನವಾಗಿ ಎಷ್ಟು ವರ್ಷದೊಳಗಡೆ ಸಾಯ್ತಾರೆ. ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ. ಅದಕ್ಕಿಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನೋಡಿ, ನಾನು ಹಲವಾರು ಜ್ಯೋತಿಷ್ಯಗಳ ಹತ್ರ ನಾನು ಹೋಗ್ತಿರ್ತೀನಿ ಜ್ಯೋತಿಷ್ಯ ಕೇಳೋಕ್ಕೆ ಅಂತಲೇ ಅಲ್ಲಿ ಇಲ್ಲಿ ಜ್ಯೋತಿಷ್ಯ ಕೇಳೋಕ್ಕೆ ಅಂತಲೇ ನಾನು ಹೋಗ್ತೀನಿ. ಅಲ್ಲಿ ಜನಗಳು ಕುಂತಿರ್ತಾರೆ, ನೋಡ್ತೀನಿ. ಈ ಜನಗಳು ಆ ಜ್ಯೋತಿಷಿಗಳ ಹತ್ರ ಅವ್ರಿವ್ರ ಹತ್ರ ಅಲ್ಲಿ ಕೇಳ್ತಾ ಇರ್ತಾರೆ ಈ ಪ್ರಶ್ನೆ, ಗುರೂಜಿ ನಮ್ಮದು ಆಯುಷ್ ಎಷ್ಟು ವರ್ಷ ಬದುಕ್ತೀನಿ ಹೇಳಿ, ನನಗೆ ದೀರ್ಘಾಯುಷ್ಯು ಇದೆಯೋ ಅಲ್ಪಾಯುಷ್ಯು ಇದೆಯೋ, ಎಷ್ಟು ವರ್ಷ ನನಗೆ ಬದುಕಬಲ್ಲೆ ಹೇಳಿ ಅಂತಂದ್ಬಿಟ್ಟು ಅಲ್ಲಿ ಜನಗಳು ಕೇಳ್ತಾ ಇರ್ತಾರೆ. ನಾನು ಕೇಳಿಸ್ಕೊಂತೀನಿ, ಇದನ್ನು ಹೋಗ್ತೀನಿ ಅಲ್ಲಿ ಇಲ್ಲಿ ಅಂತ, ಆ ಊರು ಈ ಹಳ್ಳಿ ಅಲ್ಲಿ ಇಲ್ಲಿ ಹೋಗಿ ನಾನೇ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ನಾನು ಪರೀಕ್ಷೆಗಳು ಮಾಡ್ತಿರ್ತೀನಿ ಅಲ್ಲಿ ಇಲ್ಲಿ ಹೋಗಿ. ಆವಾಗ ಜನಗಳು ಈ ಪ್ರಶ್ನೆ ಅಲ್ಲಿ ಕೇಳ್ತಾ ಇರ್ತಾರೆ ಜ್ಯೋತಿಷಿಗಳ ಹತ್ರ, ಅವ್ರ ಹತ್ರ. ಕೈ ನೋಡಿಕೊಂಡು ಎಷ್ಟು ವರ್ಷ ನಾನು ಬದುಕ್ತೀನಿ ಹಸ್ತಾರಿಕೆ ಕೈ ನೋಡಿಕೊಂಡು ಅವರು ಹೇಳ್ತಿರ್ತಾರೆ, ಇಷ್ಟು ವರ್ಷ ಇದ್ದೀರಾ, 80 ವರ್ಷ 90 ವರ್ಷ 70 ವರ್ಷ ದೀರ್ಘಾಯುಷ್ಯು. ಇಲ್ಲಿ ಸ್ವಲ್ಪ ಕಂಟಕ ಇದೆ ಕಣಪ್ಪ ನಿನಗೆ ಒಂಚೂರು ಕಂಟಕ ಇದೆ ಕಣಮ್ಮ ಅಂತ ಹೇಳ್ತಿರ್ತಾರೆ. ನಾನು ಇದನ್ನೆಲ್ಲ ಅಲ್ಲಿ ಕೂತ್ಕೊಂಡು ನಾನು ಕೇಳಿಸ್ಕೊತಾ ಇರ್ತೀನಿ. ನಾನು ಅಲ್ಲಿ ಇಲ್ಲಿ ಹೋಗ್ತೀನಿ ಜ್ಯೋತಿಷ್ಯ ಕೇಳೋಕ್ಕೆ, ಯಾಕೆಂದರೆ ನಮ್ಮ ಜ್ಯೋತಿಷ್ಯ ನಾವು ಇನ್ನೊಬ್ಬರ ಹತ್ರ ಕೇಳಬೇಕಲ್ಲ ಇದು ಅಂತ. ಸೊ ಹಿಂಗಾಗಿ ಹೋಗ್ತಾ ಇರ್ತೀನಿ. ಆವಾಗ ಇದು ಹೇಳ್ತಾ ಇರ್ತಾರೆ ಅವರು. ಇದಕ್ಕೆ ಹೇಳ್ತಾ ಇದ್ದೀನಲ್ಲ, ಸತ್ಯ ಹೇಳ್ತಿದ್ದೀನಿ. ಆಯುಷ್ಯನ ಲೆಕ್ಕಾಚಾರ ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಆಯುಷ್ಯನ ಯಾರೂ ಲೆಕ್ಕಾಚಾರ ಹಾಕೋಕ್ಕಾಗಲ್ಲ. ಇವತ್ತೇ ಸಾಯ್ತೀವಿ, ಇಂಥ ವಾರದಲ್ಲೇ ಸಾಯ್ತೀವಿ, ಇಂಥ ದಿನದಲ್ಲೇ, ಇಂಥ ವಾರದಲ್ಲೇ, ಇಂಥ ತಿಂಗಳಲ್ಲೇ, ಇಂಥ ವರ್ಷದಲ್ಲೇ, ಇಷ್ಟು ವರ್ಷದಲ್ಲೇ ನಿಮಗೆ ಆಯುಷ್ಯ ಮುಗೀತತೆ, ಇಷ್ಟು ವರ್ಷದಲ್ಲೇ ನೀವು ಸಾಯ್ತೀರಾ ಅಂತ ಯಾರಿಗಾದರೂ ಹೇಳೋಕ್ಕಾಗುತ್ತಾ? ನೀವು ಇಷ್ಟೇ ವರ್ಷ ಬದುಕ್ತೀರಾ ಅಂತ ಹೇಳೋಕ್ಕಾಗುತ್ತಾ? ಅಫ್ಕೋರ್ಸ್ ಹೇಳ್ಬೋದು ಜನರಲ್ಲಾಗಿ. ಹಸ್ತರೇಖೆ ನೋಡಿ ಆಯುಷ್ಯ ರೇಖೆ ಅಂತಿರುತ್ತೆ, ಇಷ್ಟು ವರ್ಷ ಅಂತ ಪ್ರಿಡಿಕ್ಷನ್ ಮಾಡ್ಬೋದು ಜನರಲ್ಲಾಗಿ ಅಷ್ಟೇ. ಬಟ್ ಇಷ್ಟೇ ದಿನ ಬದುಕ್ತೀರಾ, ಇಷ್ಟೇ ತಿಂಗಳು ಬದುಕ್ತೀರಾ, ಇಷ್ಟೇ ವಾರ ಬದುಕ್ತೀರಾ, ಇಷ್ಟೇ ವರ್ಷ ಬದುಕ್ತೀರಾ, ಇಷ್ಟು ವರ್ಷದಲ್ಲೇ ಹೋಗ್ತೀರಾ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ನೀವು ಇಷ್ಟು 10 ವರ್ಷದೊಳಗಡೆ ಈ ರಾಶಿ ನಕ್ಷತ್ರದ ಸಾಯ್ತಾರೆ, 10ರಿಂದ 20 ವರ್ಷದೊಳಗಡೆ ಈ ರಾಶಿ ನಕ್ಷತ್ರದವರು ಸಾಯ್ತಾರೆ, 20ರಿಂದ 40 ವರ್ಷದೊಳಗಡೆ ಈ ರಾಶಿ ನಕ್ಷತ್ರದವರು ಸಾಯ್ತಾರೆ, ಈ ಥರ ಎಲ್ಲೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆಯುಷ್ಯನ ಲೆಕ್ಕಾಚಾರ ಹಾಕೋಕ್ಕೆ ಆಗಲ್ಲ. ಆಯುಷ್ಯ ಶಾಸ್ತ್ರದ ಪ್ರಕಾರ ಯಾರಿಗೂ ಹೇಳಂಗೇ ಇಲ್ಲ. ಆ್ಯಕ್ಚುಲಿ ನೀವು ಎಷ್ಟು ವರ್ಷ ಇರ್ತೀರ ಹಂಗೆಲ್ಲ ಹೇಳಂಗೇ ಇಲ್ಲ ಯಾರಿಗೂ. ಈ ರೀತಿ ಎಲ್ಲೂ ಇವೆಲ್ಲ ಸಾಧ್ಯವೇ ಇಲ್ಲ. ನೀವಿಷ್ಟೇ ವರ್ಷ ಬದುಕ್ತೀರಾ, ನೀವಿಷ್ಟೇ ತಿಂಗಳು ಸಾಯ್ತೀರಾ, ನಿಮಗೆ ಅಲ್ಪ ಆಯುಷು, ನೀವು ಚಿಕ್ಕ ವಯಸ್ಸಲ್ಲೇ ಹೋಗ್ತಾರೆ, ನಿಮಗೆ ದೀರ್ಘಾಯುಷು, ಇವೆಲ್ಲ ಹೇಳೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.